1 ಕಪ್ ಅವಲಕ್ಕಿನ ಬಟ್ಲಿಗೆ ಹಾಕ್ಕೊಂಡು ಅದನ್ನು ಒಂದ್ಸರಿ ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡು ಅದಕ್ಕೆ 1 ಕಪ್ ರವೆ, 1 ಕಪ್ ಮೊಸರು ಮತ್ತು 1 ಕಪ್ ನೀರು ಹಾಕಿ 15 ನಿಮಿಷ ನೆನೆಸಕ್ಕೆ ಬಿಟ್ಟಿದ್ದೀನಿ. ಈ ಥರ ಬ್ಯಾಟರ್ ರೆಡಿ ಮಾಡಿಕೊಂಡ್ರೆ ನಾವು ದೋಸೆ ಮತ್ತು ಇಡ್ಲಿ ಎರಡೂ ಮಾಡ್ಕೋಬೋದು. ಇದಕ್ಕೆ ಅಂತೇಳಿ ನಾನು ಕೊಬ್ಬರಿ ಚಟ್ನಿ ಮಾಡ್ತಾಯಿದ್ದೀನಿ. ಕೊಬ್ಬರಿ, ಈರುಳ್ಳಿ, ಮೆಣಸಿನ್ಕಾಯಿ, ಪುದೀನ ಹುರ್ಕೊಂಡು ಅದಕ್ಕೆ ಪುಟಾಣಿ, ಬೆಳ್ಳುಳ್ಳಿ, ಉಪ್ಪು ಹಾಕಿ ಮಿಕ್ಸಿ ಮಾಡಿ ಇಟ್ಕೊತಾ ಇದ್ದೀನಿ. ಆಗಲೇ ನೆನೆಸಿಟ್ಟಿರೋ ಎಲ್ಲ ಐಟಮ್ನ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿಗೆ ಹಾಕುವಾಗ ಬೇಕಂದರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು. ಮಿಕ್ಸಿ ಎಲ್ಲ ಮಾಡ್ಕೊಂಡಾದ್ಮೇಲೆ ಉಪ್ಪು ಮತ್ತು ಸೋಡಾ ಪುಡಿ ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ಮಾಡ್ಕೊತಾ ಇದ್ದೀನಿ. ಈ ದೋಸೆ ಏನಿದ್ರು ಟಿಫನ್ ಮಾತ್ರ ಮಾಡ್ಕೋಬೋದು ಅಷ್ಟೇ. ಲಂಚ್ ಬಾಕ್ಸ್ಗೆಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಯಾಕಂದರೆ ಸ್ವಲ್ಪ ಮೆತ್ತಗಿರುತ್ತೆ. ಇನ್ನು ಮನೇಲಿ ಟಿಫನ್ ಏನು ಮಾಡಲಿ ಅಂತ ಕೇಳಿದ್ರೆ ಏನಾದರೂ ಮಾಡು ಅಂತಾರೆ, ಇಲ್ಲಾಂದರೆ ದೋಸೆ ಇಡ್ಲಿ ಕೇಳ್ತಾರೆ. ಅವು ಇನ್ಸ್ಟೆಂಟಾಗಿ ಆಗೋಲ್ಲ. ಹಾಗೆ ಇನ್ಸ್ಟೆಂಟಾಗಿ ದೋಸೆ ಮಾಡೋಣ ಅಂತೇಳಿ ಇವತ್ತು ಈ ಥರ ಮಾಡಿದ್ದೀನಿ. ಇನ್ನು ಗಣೇಶ ಹಬ್ಬಕ್ಕೆ ಮಾಡಿದಾಗ ಹೂರಣ ಹಂಗೆ ಉಳಿದಿತ್ತು. ಇನ್ನು ಅದಕ್ಕೆ ಸ್ವಲ್ಪ ಕಣಕ ರೆಡಿ ಮಾಡಿಕೊಂಡು ಒಬ್ಬಟ್ಟು ಮಾಡೋಣ ಅಂತೇಳಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಇದ್ರ ಜೊತೆ ನುಗ್ಗೆಕಾಯಿ ಸಾಂಬಾರು ಮತ್ತು ರೈಸ್ ಇತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.